ಎಲ್ಲ ಗೌರವಾನ್ವಿತ ದಲಿತ ಮುಖಂಡರು ಏನು ಈ ದಿನ ನಾಳೆ ಏಪ್ರಿಲ್ 14 ಯಾವ ಜಿಲ್ಲೆಯಲ್ಲೂ ನಡೆಯದಂತಹ ವಿಶೇಷ ವಿಭಿನ್ನವಾದಂತಹ ಅಂಬೇಡ್ಕರ್ ಅವರ ಜಯಂತಿ ನಡೀತಾ ಇದೆ. ಏನು ಇವತ್ತು 235 ಹಳ್ಳಿಗಳಿಂದಲೂ ಸಹ ಎಲ್ಲ ಪಂಚಾಯಿತಿಗಳಿಂದಲೂ ಸಹ ಸರ್ಕಾರದ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ಸಮುದಾಯದ ಪಂಚಾಯಿತಿಗಳಿಂದಲೂ ಸಹ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯೋದು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆಯಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಏನು ನೀಲಿಮಯವಾಗಿ ಕಾಣ್ತಾ ಇದೆ ಕೋಲಾರ ಜಿಲ್ಲೆ, ಅದೇ ಉದಾಹರಣೆ ಆಗಿದೆ. ಇಲ್ಲಿ ಯಾರು ಹಣದ ಸಹಾಯ ಇನ್ನೊಂದು ಇಲ್ಲ ಅಂದರೂ ಸಹ ವೈಯಕ್ತಿಕವಾಗಿ ಎಷ್ಟೋ ಅಂಬೇಡ್ಕರ್ ಅನುಯಾಯಿಗಳು ಬಂದು ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಭೀಮ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಂದರೆ ಎಲ್ಲ ಕಡೆ ಊಟದ ವ್ಯವಸ್ಥೆಗಳನ್ನು ಬಂಗಾರಪೇಟೆ ವೃತ್ತದಲ್ಲಾಗಿರ್ಬೋದು, ಹಳೆ ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ಮತ್ತು ನಮ್ಮ ನಚಿಕೇತನಹಳ್ಳಿ ಆವರಣದಲ್ಲಿ ವಿಶೇಷವಾದಂಥ ಊಟದ ವ್ಯವಸ್ಥೆಗಳನ್ನು ಸಹ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಜಾತಿ ಜನಾಂಗದವರು, ನಮ್ಮದೇ ಜಾತಿ ಅಂದು ಎಲ್ಲ ಜಾತಿ ವರ್ಗದ ಜನಾಂಗದವರು ಸಹ ನಾಳೆ 14ನೇ ತಾರೀಕು ದಿನ ನಮ್ಮ ಅಲ್ಪಸಂಖ್ಯಾತರು ಸಹ ಅತಿ ಹೆಚ್ಚಾಗಿ ತವರಿನ ಭಾಗದಲ್ಲಿ ನಮ್ಮನ್ನು ಬರಮಾಡಿಕೊಳ್ಳೋರಿದ್ದಾರೆ. ಅವ್ರಿಗೂ ಸಹ ಭೀಮ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಜಾತಿ ಸಮುದಾಯದ ಮುಖಂಡರು ಸಹ ನಾಳೆ ಆಗಮಿಸಬೇಕು. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದಲ್ಲಿ ಎಲ್ರಿಗೂ ಒಳ್ಳೆಯ ಸಂದೇಶವನ್ನು ನೀಡಬೇಕಂತ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಂತ ರವಿ ಸರ್ ಅವರು ಹೇಳಿದ್ದಾರೆ. ಅದರಂತೆ ಎಲ್ಲ ಪಂಚಾಯಿತಿ ಮುಖಂಡರು ಮತ್ತು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸೋರು ಎಲ್ಲರೂ ಸಹ ಟ್ಯಾಬ್ಲರ್ಗಳು ಹೋಗೋವರೆಗೂ ಅದರ ಜೊತೆಯಲ್ಲಿರಬೇಕಂತ ಆದೇಶ ನೀಡಿದ್ದಾರೆ. ಅದು ನಮಗೆ ಸ್ವಾಗತಾರ್ಹ ಆಗಿದೆ. ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.